ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಇವತ್ತು ಫಿನಾನ್ಷಿಯಲ್ ಅಕೌಂಟಿಂಗ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಸ್ಟಾರ್ಟ್ ಮಾಡೋಣ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಅಂದರೆ ಏನು? ಇದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಅಂದರೆ ಹೆಸರಲ್ಲೇ ಇದೆ, ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಇಟ್ ಈಸ್ ಎ ಬಿಲ್ ವಿಚ್ ಈಸ್ ಕೆನ್ ಬಿ ಎಕ್ಸ್ಚೇಂಜ್ ಅಂತ ಅಂದರೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಇದು ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು, ಪ್ರಾಮಿಸರಿ ನೋಟು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇದು ಚೆಕ್ ಅಂತಲೂ ಕರೀತಾರೆ ಇದನ್ನು. ಮತ್ತು ಇಲ್ಲಿ 2 ಪರ್ಸನ್ಸ್ ಇನ್ವಾಲ್ವ್ ಆಗಿರ್ತಾರೆ. 2 ಪರ್ಸನ್ಸ್ ಅಲ್ಲ, 2 ಆರ್ ಮೆನಿ ಪರ್ಸನ್ಸ್ ಇನ್ವಾಲ್ವ್ ಆಗಿರ್ತಾರೆ. ದ ಪರ್ಸನ್ ಹೂ ಡ್ರಾ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ನ ಯಾರು ಬಿಲ್ನ ಡ್ರಾ ಮಾಡ್ತಾರೋ ಅವ್ರನ್ನ ಡ್ರಾಯರ್ ಅಂತ ಕರೀತಾರೆ. ಯಾರ ಮೇಲೆ ಬಿಲ್ನ ಡ್ರಾ ಮಾಡ್ತಾರೋ ಅವ್ರನ್ನ ಡ್ರಾಯಿ ಅಂತ ಕರೀತಾರೆ. ಇನ್ ಕೇಸ್ ಇನ್ನು ಏನಕ್ಕೆ ಡ್ರಾ ಮಾಡ್ತಾನೆ ಬಿಲ್ನ ಡ್ರಾಯಿ ಮೇಲೆ? ಇಲ್ಲಿ ಎಕ್ಸಾಂಪಲ್ ತಗೊಳ್ಳಿ. ಇಲ್ಲಿ ಎ ಇರ್ತಾನೆ, ಒಬ್ಬ ಎ. ಇವನು ಮರ್ಚೆಂಟ್, ಸೆಲ್ಲರ್, ಬಿಸ್ನೆಸ್ ಮ್ಯಾನು. ಇವನೇನು ಮಾಡ್ತಾನೆ, ಗೂಡ್ಸ್ನ ಸೋಲ್ಡ್ ಮಾಡ್ತಾನೆ, ಇಲ್ಲ ಡೀಲ್ ಮಾಡ್ತಾನೆ ಬಿ ಜೊತೆ, ಒಂದು ಡೀಲ್ ಮಾಡ್ತಾನೆ ಬಿ ಜೊತೆ, ಅಥವಾ ಇನ್ನೇನೋ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾನೆ. ಆ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಮನಿ ಇನ್ವಾಲ್ವ್ ಆಗಿರೋ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡ್ತಾನೆ. ಆ ಬಿಸ್ನೆಸ್ ಟ್ರಾನ್ಸಾಕ್ಷನಲ್ಲಿ ಒಬ್ರಿಗೊಬ್ರ ಮೇಲೆ ಟ್ರಸ್ಟ್ ಇರಬೇಕಾಗುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾನೆ, ಹೇಗೆ ಬಿ ದುಡ್ಡು ಕೊಡಬೇಕಾಗಿರುತ್ತೆ. ಸೊ ದುಡ್ಡು ಕೊಡಬೇಕಾಗಿರುತ್ತೆ. ಅವನಿಗೆ ಬಿ ಕೇಳ್ತಾನೆ, ನನಗೆ 2 ಮಂತ್ಸ್ ಟೈಮ್ ಕೊಡು, ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾನೆ, 2 ಮಂತ್ಸ್ ಟೈಮ್ ಕೊಡ್ತೀನಿ, ನಿನ್ನನ್ನು ಹೆಂಗೆ ನಂಬೋದು ನಾನು ಅಂತ ಕೇಳ್ತಾನೆ. ಸೊ ಆವಾಗ ಏನು ಮಾಡ್ತಾನೆ, ಮಿಸ್ಟರ್ ಎ ಒಂದು ಬಿಲ್ನ ಡ್ರಾ ಮಾಡ್ತಾನೆ ಬಿ ಮೇಲೆ. ಆಗ ಏನಾಗ್ತಾನೆ, ಡ್ರಾಯರ್ ಆಗ್ತಾನೆ. ಬಿ ಏನಾಗ್ತಾನೆ, ಡ್ರಾಯಿ ಆಗ್ತಾನೆ. ಇನ್ ಕೇಸ್ ಇವನು ಬಿ ಇರ್ತಾನಲ್ಲ, ಇವನು ದುಡ್ಡು ಕೊಡಬೇಕಾಗಿರುತ್ತೆ ಹೇಗೆ. ಇನ್ ಕೇಸ್ ಇವನಿಗೆ ಯಾರಾದರೂ ದುಡ್ಡು ಕೊಡಬೇಕಾಗಿದ್ರೆ ಅವನು ಅದೇ ಥರ ನೆಕ್ಸ್ಟ್ ಪರ್ಸನ್ಗೆ ಎಂಡ್ರೋಸ್ ಮಾಡ್ತಾನೆ. ಒಬ್ರಿಗೊಬ್ರಿಗೆ ಇನ್ನೊಬ್ರಿಗೆ ಬಿ ಏನು ಮಾಡ್ತಾನೆ, ಎಂಡ್ರೋಸ್ ಮಾಡ್ತಾನೆ ಅಂತಂದರೆ ಅವನಿಗೆ ದುಡ್ಡು ಬರಬೇಕಾಗಿರುತ್ತೆ ಅವನಿಂದ. ಸೊ ಆ ಥರ ಎಂಡ್ರೋಸ್ ಮಾಡ್ತಾರೆ. ಬಿಲ್ ಅಂದರೆ ಏನಿಲ್ಲ, ಇದು ಒಂಥರ ಅಮೌಂಟು, ಚೆಕ್ಕು. ಇದು ಒಂಥರ ಮನಿ ಚೆಕ್. ಇದು ಪಾರ್ಟೀಸ್ ಇನ್ವಾಲ್ವ್ ಆಗಿರ್ತಾರೆ. ಇಂಟ್ರೊಡಕ್ಷನ್ ನೋಡೋಣ. ಸೊ ಮುಂದೆ ನಮಗಿನ್ನ ಗೊತ್ತಾಗುತ್ತೆ. ಬಿಸ್ನೆಸ್ ಆಕ್ಟಿವಿಟಿ ಇನ್ವಾಲ್ವ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಮನಿ. ಆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಗೆಟ್ ಕ್ಲೋಸ್ಡ್ ಇಫ್ ದ exchange is settled immediately. When goods are purchased from supermarket and paid for cash in the settlement is instant. Same is the case when we go to restaurant, have food and pay either by cash or credit card. Most of the settlements are not on cash basis, where payment for goods or services is defined at the behest of both parties to the transaction. Such deferred payments are done through instruments like check, pay order, letter of credit, promissory note, bills of exchange, ಉಂಡೀಸ್ ಎಕ್ಸೆಟ್ರಾ. ಏನು ಹೇಳ್ತಿದ್ದಾರೆ ಇಲ್ಲಿ ಅಂತ ಅಂದರೆ, ತುಂಬ ನಾವು ಮಾಡೋ ಡೇ ಟು ಡೇ ಟ್ರಾನ್ಸಾಕ್ಷನ್ಸು ದುಡ್ಡಿನ ಮೇಲೆ ನಿಂತಿರುತ್ತೆ. ಆಗ ಯಾವುದೇ ಕಂಪನಿ ಆಗಲಿ, ಯಾವುದೇ ಬಿಸ್ನೆಸ್ ಆಗಲಿ, ಒಂದು ಸತಿ ಟ್ರಾನ್ಸಾಕ್ಷನ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಆ ಬಿಸ್ನೆಸ್ ಸೆಟಲ್ ಡೌನ್ ಆಗಿಬಿಟ್ಟು ಅಲ್ಲಿಗೆ ಬಿಸ್ನೆಸ್ ಮುಗ್ದೋಗುತ್ತೆ. ಎಕ್ಸಾಂಪಲ್ ಅಂತ ಅಂದರೆ, ನಾವು ಮಾಡೋ ಡೇ ಟು ಡೇ ಬಿಸ್ನೆಸ್ಸೇ ಆಗಲಿ, ಅಟ್ ಲಾಸ್ಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಕಸ್ಮಾತ್ ನಾವೇನ ಲಿಕ್ವಿಡೇಷನ್ ಆಫ್ ಬಿಸ್ನೆಸ್ ಮಾಡ್ತಿದ್ದೀವಿ ಅಂತ ಅಂದರೆ, ಲಯಬಿಲಿಟೀಸ್ ಎಲ್ಲ ಅಸೆಟ್ಸ್ ಲಯಬಿಲಿಟೀಸ್ ಇರುತ್ತೆ, ಅದನ್ನೆಲ್ಲ ಸೆಟ್ ಔಟ್ ಮಾಡಿಬಿಟ್ಟು ಮುಗಿಸ್ಬಿಡ್ತೀವಿ ಬಿಸ್ನೆಸ್ನ, ಅಲ್ಲಿಗೆ ಎಂಡ್ ಮಾಡಿಬಿಡ್ತೀವಿ. ಇನ್ ಕೇಸ್ ನಾವು ವೈಂಡ್ ಅಪ್ ಮಾಡಬೇಕು ಅಂತಂದರೆ ಬಿಸ್ನೆಸ್ ಪ್ರತಿಯೊಂದು ಮಾಡೋ ಡೇ ಟು ಡೇ ಆಕ್ಟಿವಿಟೀಸಲ್ಲೂ ಬಿಸ್ನೆಸ್ ಇರುತ್ತೆ. ಇನ್ ಕೇಸ್ ಇಲ್ಲಿ ಕೊಟ್ಟಿದ್ದಾರೆ, ಸೂಪರ್ ಮಾರ್ಕೆಟ್ ಹೋಗಲಿ ಅಥವಾ ರೆಸ್ಟೋರೆಂಟ್ ಹೋಗಲಿ, ಎಲ್ಲೇ ಹೋಗಲಿ, ತುಂಬ ಕಡೆ ಕ್ಯಾಶ್ ಇನ್ವಾಲ್ವ್ ಆಗಿರುತ್ತೆ, ಕೆಲವು ಹತ್ರ ಕ್ರೆಡಿಟ್ ಕಾರ್ಡ್ ಇನ್ವಾಲ್ವ್ ಆಗಿರುತ್ತೆ, ಕೆಲವು ಹತ್ರ ಕ್ಯಾಶ್ ಇನ್ವಾಲ್ವ್ ಆಗಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತೀವಿ ನಾವು, ಈ ಥರ ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ನ ಯೂಸ್ ಮಾಡ್ತೀವಿ. ಚೆಕ್ಸ್ ಆಗಿರ್ಬೋದು, ಪೇ ಆರ್ಡರು, ಲೆಟರ್ ಆಫ್ ಕ್ರೆಡಿಟು, ಪ್ರಾಮಿಸರಿ ನೋಟು, ಬಿಲ್ಸ್ ಆಫ್ ಎಕ್ಸ್ಚೇಂಜು, ಉಂಡೀಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಆನ್ಸಿಯಂಟ್ ಟೈಮ್ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಉಂಡೀಸ್ ಅಂತ ಹೇಳ್ಬಿಟ್ಟು ಬಳಸ್ತಿದ್ವಿ, ಆ ಉಂಡೀಸ್ ಅಂತ ಕರೀತಾರೆ. ದಿಸ್ ಇನ್ಸ್ಟ್ರೂಮೆಂಟ್ ಫೆಸಿಲಿಟೇಟ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ and then sometimes they are referred to as a credit instrument or negotiable instrument. Even in ancient times some credit instrument like hundis are extremely popular. ಏನು ಹೇಳ್ತಿದ್ದಾರೆ ಇಲ್ಲಿ, ಈ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವ್ ಆದಾಗ ಮಾತ್ರ ನಾವು ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ. ಅದೇ ಆನ್ಸಿಯಂಟ್ ಟೈಮಲ್ಲಿ ಉಂಡೀಸ್ ಅಂತ ಹೇಳ್ಬಿಟ್ಟು ಬಳಸ್ತಿದ್ರು. ಉಂಡೀಸು ಅಷ್ಟೇ, ಹಿಂದಿನ ಕಾಲದಲ್ಲಿ ಆನ್ಸಿಯಂಟ್ ಟೈಮಲ್ಲಿ ಇದು ಒಂಥರ ಇನ್ಸ್ಟ್ರೂಮೆಂಟೇ. ಯಾವ ಥರ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇರುತ್ತೋ, ಚೆಕ್ ಇರುತ್ತೋ, ಅದೇ ಥರ ಉಂಡೀಸ್ ಕೂಡ ಒಂದು ಇನ್ಸ್ಟ್ರೂಮೆಂಟು. ಸೊ ಅದಷ್ಟೊಂದು ಲೀಗಲ್ ಆಗಿ ಏನಿರಲಿಲ್ಲ ಹಿಂದಿನ ಕಾಲದಲ್ಲಿ.
ಟ್ರೇಡ್ಗೋಸ್ಕರ ಬಿಸ್ನೆಸ್ಗೋಸ್ಕರ ಉಂಡೀಸ್ನ ಬಳಸ್ತಿದ್ರು. ಇನ್ ಕೇಸ್ ಆಫ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ದ ಸಪ್ಲೈಯರ್ ನಾರ್ಮಲಿ ಗೆಟ್ಸ್ ಎ ಪ್ರಾಮಿಸ್ ಫ್ರಮ್ ದ ಕಸ್ಟಮರ್ ದಟ್ he will settle the payment at a future date as agreed. It could either be a promissory note or bill of exchange. The promissory note is written by customer as an undertaking to pay the money, whereas the bills of exchange is a note drawn by the seller and accepted by the buyer. In India, the Negotiable Instrument Act 1981 ಗೌನ್ಸ್ ದ ಪ್ರಾವಿಷನ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಇದು ಏನಿದ್ರೆ ನಾನು ಇಲ್ಲಿ ಇಂಟ್ರೊಡಕ್ಷನ್ ಹೇಳಿದ್ನಲ್ಲ, ಸೊ ಅದೇ ಇಲ್ಲಿ ಹೇಳಿರೋದು. ಇಲ್ಲೂ ಸೆಲ್ಲರು ಬೈಯರು ಇಬ್ಬರು ಇನ್ವಾಲ್ವ್ ಆಗಿರ್ತಾರೆ. ಸೆಲ್ಲರ್ ಏನು ಮಾಡ್ತಾನೆ, ಬೈಯರ್ ಮೇಲೆ ಬಿಲ್ಸ್ನ ಡ್ರಾ ಮಾಡ್ತಾನೆ, ಬೈಯರ್ ಅಕ್ಸೆಪ್ಟ್ ಮಾಡ್ತಾನೆ, ಸೈನ್ ಮಾಡ್ತಾನೆ. ಸೊ ಇವನು ಡ್ರಾಯಿ ಆಗ್ತಾನೆ. ಅದೇ ಇಂಡಿಯಾದಲ್ಲಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1981 ಅಂತ ಹೇಳ್ಬಿಟ್ಟು ಸಪ್ರೇಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಅಂದರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತಂದರೆ ಇದರಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜು, ಚೆಕ್ಸು, ಪ್ರಾಮಿಸರಿ ನೋಟ್ಸು ಎಲ್ಲ ಇನ್ವಾಲ್ವ್ ಆಗಿರುತ್ತೆ. ಗೌರ್ಸ್ ದ ಪ್ರಾವಿಷನ್ ಫಾರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಇದರಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಪ್ರಾವಿಷನ್ ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಇದೆ. ಆಸ್ ಪರ್ ದಿಸ್ ಆ್ಯಕ್ಟ್ ದ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಡಿಫೈನ್ಡ್ ಆಸ್ ಆನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಕಂಟೈನಿಂಗ್ ಎನ್ ಅನ್ಕಂಡೀಷನಲ್ ಆರ್ಡರ್. ಇನ್ಸ್ಟ್ರೂಮೆಂಟ್ ಏನು ರೈಟಿಂಗ್ ಅಲ್ಲಿ ಇರುತ್ತೆ, ಕಂಟೈನ್ ಎನ್ ಅನ್ಕಂಡೀಷನಲ್ ಆರ್ಡರ್ ಸೈನ್ಡ್ ಬೈ ದ ಮೇಕರ್. ಇಲ್ಲಿ ಮೇಕರ್ ಯಾರಿಲ್ಲಿ, ಸೆಲ್ಲರು ಸೈನ್ಡ್ ಬೈ ದ ಮೇಕರ್ ಅಂದ್ರೆ ಯಾರಿಲ್ಲಿ, ಸೆಲ್ಲರು ಸೈನ್ ಮಾಡ್ತಾನೆ. ಡೈರೆಕ್ಟಿಂಗ್ ಎ ಸರ್ಟೈನ್ ಪರ್ಸನ್ ಯಾರಿಲ್ಲಿ, ಬೈಯರು ಡೈರೆಕ್ಟ್ ಮಾಡ್ತಾನೆ ಸರ್ಟೈನ್ ಪರ್ಸನ್ ಟು ಪೇ ಎ ಸರ್ಟೈನ್ ಸಮ್ ಆಫ್ ಮನಿ. ಎಷ್ಟು ಗೂಡ್ಸ್ನ ಅವನು ಪರ್ಚೇಸ್ ಮಾಡಿರ್ತಾನೆ ಸೆಲ್ಲರಿಂದ, ಓನ್ಲಿ ಟು ಆರ್ಡರ್ ಆಫ್ ದ ಸರ್ಟೈನ್ ಪರ್ಸನ್ ಆರ್ ಟು ದ ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್. ಆರ್ಡರ್ ಆಫ್ ದ ಪರ್ಸನ್ಗೆ ಅಥವಾ ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್. ಯಾರ್ದು ಇನ್ಸ್ಟ್ರೂಮೆಂಟ್, ಸರ್ಟೈನ್ ಪರ್ಸನ್ ಆರ್ ಟು ದ ಬೇರರ್ ಆಫ್ ದ ಇನ್ಸ್ಟ್ರೂಮೆಂಟ್. ಇಲ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ, ಫೀಚರ್ಸ್ ನೋಡೋಣ. ಇಟ್ ಈಸ್ ಎನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗಲ್ಲಿರುತ್ತೆ. ಇಟ್ ಈಸ್ ಎ ಅನ್ಕಂಡೀಷನಲ್ ಆರ್ಡರ್. ನಾವು ಇಲ್ಲಿ ಡೆಫಿನೇಷನಲ್ಲಿ ಏನು ಓದಿದ್ವೋ ಅದೇ. ಇಟ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್. ಸೆಲ್ಲರು ಬೈಯರ್ಗೆ ಗೂಡ್ಸ್ ಸೆಂಡ್ ಮಾಡಿದಾಗ ಸೆಲ್ಲರ್ ಏನು ಮಾಡ್ತಾನೆ, ಡ್ರಾ ಮಾಡ್ತಾನೆ ಬಿಲ್ನ ಬೈಯರ್ ಮೇಲೆ. ಸೊ ಇಟ್ ಈಸ್ ಎನ್ ಅನ್ಕಂಡೀಷನಲ್ ಆರ್ಡರ್. ಇಟ್ ಈಸ್ ಎ ಸೈನ್ಡ್ ಬೈ ದ ಡ್ರಾಯರ್ ಯಾರು, ಸೆಲ್ಲರ್. ಇಟ್ ಈಸ್ ಸೈನ್ಡ್ ಬೈ ಎ ಮೇಕರ್ ಅಂತ ಓದಿದ್ವಿ. ಇಟ್ ಈಸ್ ಎ ಮೇಕರ್. ಇಟ್ಸ್ ಡ್ರಾನ್ ಆನ್ ಸ್ಪೆಸಿಫಿಕ್ ಪರ್ಸನ್. ಯಾರ ಮೇಲೆ, ಬೈಯರ್ ಮೇಲೆ ಡ್ರಾ ಮಾಡ್ತಾನೆ. ದೇರ್ ಇಸ್ ಅನ್ ಆರ್ಡರ್ ಟು ಪೇ ಎ ಸ್ಪೆಸಿಫಿಕ್ ಸಮ್ ಆಫ್ ಮನಿ. ಈಗ 5,000 rupeesಗೆ ಅವನು ಪೇ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ 5,000. ಇಟ್ ಮಸ್ಟ್ ಬಿ ಡೇಟೆಡ್. ಅವನೇನು ಕೇಳಿರ್ತಾನೆ, ಟೈಮ್ ಕೇಳಿರ್ತಾನೆ. ಬೈಯರ್ ಏನು ಮಾಡ್ತಾನೆ, ನಾನು 3 monthsಲ್ಲಿ ಪೇ ಮಾಡ್ತೀನಿ, 2 monthsಲ್ಲಿ ಪೇ ಮಾಡ್ತೀನಿ ಅಂತ ಟೈಮ್ ಕೇಳಿರ್ತಾನೆ. ಸೊ ಇಟ್ ಮಸ್ಟ್ ಬಿ ಡೇಟೆಡ್. ಆ ಇನ್ಸ್ಟ್ರೂಮೆಂಟ್ ಮೇಲೆ ಟೈಮ್ ಇರುತ್ತೆ. It specifies to whom the payment is to be made. Example, to the maker or to person mentioned by him or to the bearer ಅಂತ ಅಂದರೆ ಯಾರಿಗೆ ಪೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹೆಸರಿರುತ್ತೆ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಇವಾಗ ಸೆಲ್ಲರ್ ಇರ್ತಾನೆ, ಸೆಲ್ಲರು ಇನ್ನೊಬ್ರಿಗೆ ದುಡ್ಡು ಕೊಡಬೇಕಾಗಿರುತ್ತೆ. ಸೊ ಅವನೇನು ಮಾಡ್ತಾನೆ, ಎಂಡ್ರೋಸ್ ಮಾಡ್ತಾನೆ. ಅವಾಗ ಯಾರಿಗೆ ದುಡ್ಡು ಕೊಡಬೇಕು ಆ ದುಡ್ಡು ಅವನ ಹೆಸರು ಇನ್ಸ್ಟ್ರೂಮೆಂಟ್ ಮೇಲೆ ಇರುತ್ತೆ. ದ ಅಮೌಂಟ್ ಆಫ್ ಮನಿ ಟು ಬಿ ಪೇಡ್ ಮಸ್ಟ್ ಬಿ ಸರ್ಟೈನ್ ಅಂತ ಅಂದರೆ ಇಷ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಎಕ್ಸಾಂಪಲ್ 5,000 ಕೊಡಬೇಕು ಅಂದರೆ 5,000 ಅಂತ ಹೇಳ್ಬಿಟ್ಟು ಬಿಲ್ ಮೇಲೆ ಇರುತ್ತೆ. ಇಟ್ ಮಸ್ಟ್ ಬಿ ಪ್ರಾಪರ್ಲಿ ಸ್ಟ್ಯಾಂಪ್ಡ್ ಅಂತ ಅಂದರೆ ಇಟ್ ಈಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಅಂದರೆ ಲೀಗಲ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಎನ್ಫೋರ್ಸಬಲ್ ಬೈ ಲಾ. ಸೊ ಇದು ಸ್ಟಾಂಪ್ ಆಗಿರಬೇಕು. ಇಟ್ ಮಸ್ಟ್ ಬಿ ಮೇಡ್ ಪೇಯಬಲ್ ಆನ್ ಡಿಮ್ಯಾಂಡ್ ಆರ್ ಆಫ್ಟರ್ ಎ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಡಿಮ್ಯಾಂಡ್ ಅಂತ ಅಂದರೆ ಸೆಲ್ಲರ್ ನನಗೆ ಅರ್ಜೆಂಟಾಗಿ ದುಡ್ಡು ಬೇಕಿದ್ದೆ ಅಂತ ಅಂದಾಗ ಅವನು ಡಿಮ್ಯಾಂಡ್ ಮಾಡ್ತಾನೆ. ನೆಕ್ಸ್ಟು ಆಫ್ಟರ್ ಎ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ಬೈಯರ್ ಏನು ಮಾಡಿರ್ತಾನೆ, 2 months ಟೈಮ್ ಕೇಳಿರ್ತಾನೆ. ಸೊ ಆಫ್ಟರ್ ಎ ಡೆಫಿನೆಟ್ ಪೀರಿಯಡ್ ಆಫ್ ಟೈಮ್. ವೇರ್ ಇಸ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ಡ್ರಾನ್ ಬೈ ದ ಸೆಲ್ಲರ್ ಅಂಡ್ ಅಕ್ಸೆಪ್ಟೆಡ್ ಬೈ ಎ ಬೈಯರ್. ಅ ಪ್ರಾಮಿಸರಿ ನೋಟ್ ಆನ್ ದ ಅದರ್ ಹ್ಯಾಂಡ್ ಇಸ್ ಎ ಕ್ರಿಯೇಟೆಡ್ ಬೈ ಎ ಬೈಯರ್ ಆಸ್ ಎ ಅಂಡರ್ಟೇಕಿಂಗ್ ಟು ಪೇ ದ ಸೆಲ್ಲರ್. ಡ್ರಾಯರ್ ಅಂದರೆ ಸೆಲ್ಲರು ಡ್ರಾಯರ್ ಆಗ್ತಾನೆ, ಅವನು ಡ್ರಾ ಮಾಡ್ತಾನೆ ಬಿಲ್ಲು, ಬೈಯರ್ ಅಕ್ಸೆಪ್ಟ್ ಮಾಡ್ತಾನೆ. ಇದನ್ನು ಪ್ರಾಮಿಸರಿ ನೋಟ್ ಅಂತಾರೆ. ಅಥವಾ ಇದನ್ನ ಬೈಯರ್ ಏನು ಮಾಡ್ತಾನೆ, ನಾನು ನಿನಗೆ ದುಡ್ಡು ಕೊಡ್ತೀನಿ, ಈಸ್ ಎನ್ ಅಂಡರ್ಟೇಕಿಂಗ್ ಟು ಪೇ ದ ಸೆಲ್ಲರ್. ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲೈಕ್ ಸಾಕ್ಷಿ ಅಂತ ಆದರೂ ಹೇಳ್ಬೋದು. ಅಂಡರ್ಟೇಕಿಂಗ್ ಒಬ್ರಿಗೊಬ್ರಿಗೆ ಗೊತ್ತಿರಲ್ಲ, ಬೈಯರ್ ಆ್ಯಂಡ್ ಸೆಲ್ಲರು. ಸೊ ಅವನೇನು ಮಾಡ್ತಾರೆ, ಈ ಬಿಲ್ನ ಡ್ರಾ ಮಾಡ್ತಾನೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಫಾರ್ಮೇಟ್ ಕೊಟ್ಟಿದ್ದಾರೆ. ಫಾರ್ಮೇಟ್ ಕೊಟ್ಟಿದ್ದಾರೆ ಬಿಲ್ಸ್ ಆಫ್ ಎಕ್ಸ್ಚೇಂಜಿಂದು. ನೋಡಿ, ಸ್ಟ್ಯಾಂಪ್, ಅಡ್ರೆಸ್ ಆಫ್ ದ ಡ್ರಾಯರ್, ಡೇಟ್ ಎಲ್ಲ ಇರಬೇಕು. ಸೊ ಇದು ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಪಾರ್ಟೀಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಈ ಬಿಲ್ ಆಫ್ ಎಕ್ಸ್ಚೇಂಜಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರ್ತಾರೆ ಅಂತ ಅಂದರೆ
ನೋಡಿ, ಡ್ರಾಯರ್ ಈಸ್ ಎ ಪರ್ಸನ್ ಹೂ ಡ್ರಾಸ್ ದ ಬಿಲ್, ಟಿಪಿಕಲಿ ಈಸ್ ದ ಸೆಲ್ಲರ್ ಆರ್ ದ ಕ್ರೆಡಿಟರ್. ಡ್ರಾಯರ್ ಯಾವಾಗ ಬಿಲ್ನ ಡ್ರಾ ಮಾಡ್ತಾರೆ ಅಂತಂದರೆ ಕ್ರೆಡಿಟರ್ ಅಂತ ಕೊಟ್ಟಿದ್ದಾರೆ ನೋಡಿ. ಇನ್ ಕೇಸ್ ಗೂಡ್ಸ್ನ ಕ್ರೆಡಿಟರ್ ಸೆಲ್ ಮಾಡಿದಾಗ ಕ್ರೆಡಿಟರ್ ಏನು ಮಾಡ್ತಾನೆ, ಬಿಲ್ನ ಡ್ರಾ ಮಾಡ್ತಾನೆ. ಡ್ರಾಯಿ ಈಸ್ ದ ಪರ್ಸನ್ ಆನ್ ವೂಮ್ ದ ಬಿಲ್ ಈಸ್ ಡ್ರಾನ್. ಯಾರ ಮೇಲೆ, ಸೆಲ್ಲರು ಬೈಯರ್ ಮೇಲೆ ಡ್ರಾ ಮಾಡ್ತಾನೆ, ಅವನು ಡ್ರಾಯಿ. ಈಸ್ ದ ಬೈಯರ್ ಆರ್ ಡೇಟರ್, ಎಸ್ ಟು ಪೇ ದ ಅಮೌಂಟ್ ಆಫ್ ದ ಬಿಲ್ ಟು ದ ಡ್ರಾಯರ್ ಅಂಡ್ ಡ್ಯೂ ಡೇಟ್. ಡ್ಯೂ ಡೇಟಲ್ಲಿ 2 ಮಂತ್ಸ್ಗೆ ಟೈಮ್ ಕೊಟ್ಟಿರ್ತಾನೆ, 2 ಮಂತ್ಸು. ಸೊ ಆ ಡ್ಯೂ ಡೇಟಲ್ಲಿ ಪೇ ಮಾಡಬೇಕು. ಪೇಯಿ ಈಸ್ ದ ಪರ್ಸನ್ ಟು whom the amount of bill is payable. He may the drawer himself or the creditor of the drawer. ಪೇ ಅಂದರೆ ಯಾರು, ಯಾರಿಗೆ ದುಡ್ಡು ಪೇ ಮಾಡಬೇಕಾಗಿರುತ್ತೆ, ಬಿಲ್ಲು ಪೇ ಮಾಡಬೇಕಾಗಿರುತ್ತೆ. ಇಲ್ಲಿ ಈಸ್ ದ ಪರ್ಸನ್ ಆನ್ ವೂಮ್ ದ ಬಿಲ್ ಈಸ್ ಡ್ರಾನ್. ಡ್ರಾಯಿ ಮೇಲೆ ಡ್ರಾಯರ್ ಡ್ರಾ ಮಾಡ್ತಾನೆ ಬಿಲ್ನ. ಇಲ್ಲಿ ಈಸ್ ದ ಪರ್ಸನ್ ಟು ವೂಮ್ ದ ಅಮೌಂಟ್ ಆಫ್ ಬಿಲ್ ಈಸ್ ಪೇಯಬಲ್. ಟು ಯಾರಿಗೆ, ಈ ಮೇ ಬಿ ದ ಡ್ರಾಯರ್ ಹಿಮ್ಸೆಲ್ಫ್, ಅವನೇ ಡ್ರಾಯರ್ ಆಗಿರ್ಬೋದು, ಅಥವಾ ಅರ್ಧ ಕ್ರೆಡಿಟರ್ ಡ್ರಾಯರ್. ಕ್ರೆಡಿಟರ್ ಆಫ್ ದಿ ಡ್ರಾಯರ್. ಡ್ರಾಯರ್ನ ಕ್ರೆಡಿಟರ್ ಅಂತ ಅಂದರೆ ನಾನು ನಿಮಗೆ ಹೇಳಿದೆ ಆವಾಗಲೇ, ಡ್ರಾಯರ್ಗೂ ಕೂಡ ದುಡ್ಡು ಕೊಡಬೇಕಾಗಿರುತ್ತೆ ಇನ್ನೊಬ್ಬರಿಗೆ. ಸೊ ಅವನು ಡ್ರಾಯರ್ಗೆ ಕ್ರೆಡಿಟರ್ ಆಗಿರ್ತಾನೆ. ಡ್ರಾಯರ್ ಏನು ಮಾಡ್ತಾನೆ, ಡ್ರಾಯಿ ಮೇಲೆ ಬಿಲ್ನ ಡ್ರಾ ಮಾಡ್ತಾನೆ. ಡ್ರಾಯಿ ಏನಾಗ್ತಾನೆ, ಬಿಲ್ನ ಅಕ್ಸೆಪ್ಟ್ ಮಾಡ್ತಾನೆ. ಡ್ರಾಯರು ಬಿಲ್ ಡ್ರಾ ಮಾಡ್ತಾನೆ. ಪೇಯಿ ಅಂತ ಅಂದರೆ ಕ್ರೆಡಿಟರ್ ಆಫ್ ದ ಡ್ರಾಯರ್ ಅಂತಲೂ ಹೇಳ್ಬೋದು. ಯಾರಿಗೆ ದುಡ್ಡು ಕೊಡಬೇಕಾಗಿರುತ್ತೋ ಅವನು ಪೇಯಿ ಆಗ್ತಾನೆ. ಎಂಡ್ರೋಸಿ is the person in whose favor the bill is endorsed by the drawer is usually creditor of the drawer. ಅಷ್ಟೇ, ಎಂಡ್ರೋಸಿ ಅಂತ ಅಂದ್ರು ಬಿಲ್ ಕೂಡ ಡ್ರಾಯರು ದುಡ್ಡು ಕೊಡಬೇಕಾಗಿರುತ್ತೆ ಇನ್ನೊಬ್ಬರಿಗೆ. ಸೊ ಆ ಬಿಲ್ ಏನು ಮಾಡ್ತಾನೆ, ನೀನು ದುಡ್ಡು ಅವನಿಗೆ ಕೊಡು ಅಂತ ಹೇಳ್ಬಿಟ್ಟು ಬಿಲ್ನ ಎಂಡ್ರೋಸ್ ಮಾಡ್ತಾನೆ. ಸೊ ಈಸ್ ಯೂಶುವಲಿ ದ ಕ್ರೆಡಿಟರ್ ಆಫ್ ದ ಡ್ರಾಯರ್. ಡ್ರಾಯಿ ಇನ್ ಕೇಸ್ ಆಫ್ ನೀಡ್. Sometimes the name of another person is mentioned as the person who will accept the bill if the original drawee does not accept it. Such a person is called the drawee in case of need. ಅಂದರೆ sometime ನಾವು ಯಾರ ಮೇಲೆ ಬಿಲ್ ಡ್ರಾ ಮಾಡ್ತೀವೋ ಅವ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಅಂದರೆ ಬೇರೆಯವರಿಗೆ ಕೊಡ್ತೀವಿ ಆ ಬಿಲ್ನ. ಸೊ ಅವನ್ನ ಡ್ರಾಯಿ ಇನ್ ಕೇಸ್ ಆಫ್ ನೀಡ್ ಅಂತ ಹೇಳ್ತಾರೆ. ಕ್ಯಾಲ್ಕುಲೇಷನ್ ಆಫ್ ಡ್ಯೂ ಡೇಟ್. ಡ್ಯೂ ಡೇಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಡೇಟ್ ಆಫ್ ಮೆಚುರಿಟಿ ಇಸ್ ಆಲ್ಸೋ ನೌನ್ ಆಸ್ ಎ ಡ್ಯೂ ಡೇಟ್. ಮೆಚುರಿಟಿ ಡೇಟನ್ನು ಡ್ಯೂ ಡೇಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ದ ಡೇಟ್ ಆನ್ ವಿಚ್ ದ ಅಮೌಂಟ್ ಆಫ್ ಬಿಲ್ ಬಿಕೇಮ್ಸ್ ಪೇಯಬಲ್ ಇಸ್ ಕಾಲ್ಡ್ ಡ್ಯೂ ಡೇಟ್ ಆರ್ ಡೇಟ್ ಆಫ್ ಮೆಚುರಿಟಿ. ಯಾವಾಗ ಬಿಲ್ಲು ಪೇಯಬಲ್ ಆಗುತ್ತೋ ಅವಾಗ ಮೆಚುರಿಟಿ ಡೇಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ಇವಾಗ 1/4/2010 ಬಿಲ್ನ ಡ್ರಾ ಮಾಡ್ತಾರೆ. ಡ್ರಾಯರು ಬಿಲ್ನ ಡ್ರಾ ಮಾಡ್ತಾನೆ. ಇವನೇನು ಮಾಡ್ತಾನೆ, ಡ್ರಾಯಿ ಅಕ್ಸೆಪ್ಟ್ ಮಾಡ್ತಾನೆ ಬಿಲ್ನ. 2 ಮಂತ್ಸ್ ಟೈಮ್ ಕೇಳಿರ್ತಾನೆ. ಸೊ 2 ಮಂತ್ಸ್ ಅಂತ ಅಂದರೆ ಇದು ಏಪ್ರಿಲ್, ಮಾರ್ಚ್, ಏಪ್ರಿಲು, ಮೇ, ಜೂನ್ವರೆಗೂ 2 ಮಂತ್ಸ್ ಟೈಮ್ ಕೊಟ್ಟಿರ್ತಾನೆ. ಸೊ ಮತ್ತೆ 3 ಡೇಸು ಗ್ರೇಸ್ ಡೇಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಇನ್ ಕೇಸ್ ಪಬ್ಲಿಕ್ ಹಾಲಿಡೇಸ್ ಆದರೆ, ಸ್ಟ್ರೈಕ್ ಆದರೆ, ಮತ್ತೆ ಏನಾದರೂ ಫೆಸ್ಟಿವಲ್ಸ್ ಇದ್ದರೆ, ಸೊ ಅವಾಗ ರಜಾ ಇರುತ್ತಲ್ಲ, ಸೊ 3 ಡೇಸ್ ಗ್ರೇಸ್ ಡೇಸ್ ಕೊಟ್ಟಿರ್ತಾರೆ. ಮುಂದೆ ಓದೋಣ ಇನ್ನನ. ಸೊ ಆ ಡೇಟ್ನ ಮೆಚುರಿಟಿ ಡೇಟ್, ಡ್ಯೂ ಡೇಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ದ ಪೀರಿಯಡ್ ಬಿಟ್ವೀನ್ ದ ಡೇಟ್ ಆಫ್ ಡ್ರಾಯಿಂಗ್ ಆಫ್ ದ ಬಿಲ್ ಆ್ಯಂಡ್ ಡ್ಯೂ ಡೇಟ್ ಇಸ್ ಕಾಲ್ಡ್ ದ ಟೆನ್ಯೂರ್ ಆಫ್ ದ ಬಿಲ್ ಅಂತ. ಅಂದರೆ ಡೇಟ್ ಆಫ್ ಡ್ರಾಯಿಂಗ್ ಆಫ್ ದ ಬಿಲ್ಲು ಮತ್ತು ಡ್ಯೂ ಡೇಟ್ ಇರುತ್ತಲ್ಲ, ಅಂದರೆ ಈ 2 ಮಂತ್ಸ್ ಮಧ್ಯೆ ಇರುತ್ತಲ್ಲ, ಇದನ್ನ ಟೆನ್ಯೂರ್ ಆಫ್ ದ ಬಿಲ್ ಅಂತ ಹೇಳ್ಬಿಟ್ಟು ಕರೀತಾರೆ. To compute due date, 3 days called a grace period are included to the date of maturity of the period of the bill. ಇವಾಗ 1/4/2010 ಬಿಲ್ನ ಡ್ರಾ ಮಾಡಿದ್ರೆ ಇವಾಗ ಇಲ್ಲಿ ಪ್ಲಸ್ ಮೆಚುರಿಟಿ ಡೇಟ್ ಆ್ಯಡ್ ಆಗಿ ಎಷ್ಟು ಡೇಸ್ ಆಗುತ್ತೆ ಅಂದರೆ 4th ಆಗುತ್ತೆ. 4/6/2010 ಆಗುತ್ತೆ ಒಂದು ಡ್ಯೂ ಡೇಟು, ಮೆಚುರಿಟಿ ಡೇಟು. ದ ಡೇಟ್ ಆಫ್ ಮೆಚುರಿಟಿ ಆಫ್ ದ ಪೀರಿಯಡ್ ಆಫ್ ಬಿಲ್ಸ್ ಡಿಪೆಂಡ್ಸ್ ಆನ್ ವೆದರ್ ದ ಬಿಲ್ ಈಸ್ ಪೇಯಬಲ್ ಆನ್ ಡೇಟ್. Whether bill is payable on date or bill is payable site. If the bill is payable on date, the date of maturity is computed by including tenure of the bill to the making of the bill. ಅಂತ ಅಂದರೆ ಅಕಸ್ಮಾತ್ ಡೇಟ್ ವೈಸಲ್ಲಿ ಏನಾನ ಬಿಲ್ ಪೇ ಮಾಡಿದರೆ ಅದನ್ನ ಟೆನ್ಯೂರ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಬಿಲ್ ಡ್ಯೂ ಡೇಟ್ನ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, 12/12/2012 ಡೇಟು ಕೊಟ್ಟಿದ್ದಾರೆ, ಪ್ಲಸ್ 3 ಮಂತ್ಸ್ ಟೆನ್ಯೂರು. 3 ಮಂತ್ಸ್ ಎಕ್ಸಾಂಪಲ್ ಟೆನ್ಯೂರ್ ಆದರೆ 12/3/2013 12/12 ಕೊಟ್ಟಿದ್ದಾರೆ. ಡಿಸೆಂಬರ್ 2012 ಕೊಟ್ಟಿದ್ದಾರೆ. 3 ಮಂತ್ಸ್ ಅಂತ ಅಂದರೆ
12th March 2013 ಬರುತ್ತೆ. If the bills became due at site, the date of maturity is counted by including the tenure of the bill to the date of acceptance of the bill. In that case, due date of the bill is calculated as follows. In case due at site ಆದರೆ ಡೇಟ್ ಆಫ್ ಮೆಚುರಿಟಿ ಏನು ಮಾಡ್ತಾರೆ, ಇನ್ಕ್ಲೂಡಿಂಗ್ ದ ಟೆನ್ಯೂರ್ ಆಫ್ ದ ಬಿಲ್ ಟು ದ ಡೇಟ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ದ ಬಿಲ್. ಅಂದರೆ ಇಲ್ಲಿ ಕೂಡ ಟೆನ್ಯೂರ್ ಆಫ್ ದ ಬಿಲ್ ಇರುತ್ತಲ್ಲ, ಅದನ್ನು ಡೇಟ್ ಆಫ್ ಅಕ್ಸೆಪ್ಟೆನ್ಸ್ ಆಫ್ ದ ಬಿಲ್ಗೆ ಆ್ಯಡ್ ಮಾಡಿಬಿಟ್ಟು ಡ್ಯೂ ಡೇಟ್ನ ಕಂಪ್ಯೂಟ್ ಮಾಡ್ತಾರೆ. ದಿ ಡ್ಯೂ ಡೇಟ್ ಆಫ್ ದ ಬಿಲ್ ಆಫ್ಟರ್ ಇನ್ಕ್ಲೂಡಿಂಗ್ ಗ್ರೇಸ್ ಪೀರಿಯಡ್ ಆಫ್ 3 days is 15/3/2013 if the bill is payable at the date and 19/3/2000 if the bill is payable at site. 3 days ಏನಾನ ಗ್ರೇಸ್ ಪೀರಿಯಡ್ ಮಾಡಿದರೆ 15/3/2013 ಏನಾಗುತ್ತೆ, ಗ್ರೇಸ್ ಪೀರಿಯಡು ಬಿಲ್ ಡ್ಯೂ ಡೇಟ್ ಆಗುತ್ತೆ. ಇಫ್ ದ ಬಿಲ್ ಈಸ್ ಪೇಬಲ್ ಅಟ್ ದ ಡೇಟ್ ಆದರೆ, ಅಥವಾ 19/3/2013 ಆದರೆ ಇಫ್ ದ ಬಿಲ್ ಈಸ್ ಪೇಬಲ್ ಅಟ್ ಸೈಟ್. For computing the date of maturity, following points should be noted. Days of grace are allowed on bills payable and maturity of a fixed period. In case bills of payable and demand amount is required to be paid on presentation and no grace period is allowed. ಇಲ್ಲಿ ಏನು ಹೇಳ್ತಿದ್ದಾರೆ, ಮೆಚುರಿಟಿ ಆದಮೇಲೆ ಏನಾದರೂ ಪೇಯಬಲ್ ಮಾಡೋದಾದರೆ ಗ್ರೇಸ್ ಪೀರಿಯಡ್ ಕೊಡ್ತಾರೆ 3 days. ಫಿಕ್ಸೆಡ್ ಪೀರಿಯಡಲ್ಲಿ ಮೆಚುರಿಟಿ ಪೀರಿಯಡ್ ಆದಮೇಲೆ ಏನಾದ್ರೂ ಬಿಲ್ನ ಪೇ ಮಾಡೋದಾದರೆ 3 days ಕೊಡ್ತಾರೆ ಗ್ರೇಸ್ ಡೇಸು. ಅಕಸ್ಮಾತ್ ಅವ್ರು ಏನಾದರೂ ಡಿಮ್ಯಾಂಡ್ ಮೇಲೆ, ಸೊ ನನಗೆ ಇವಾಗ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮೇಲೆ ಏನಾದ್ರೂ ಬಿಲ್ನ ಪೇಯಬಲ್ ಮಾಡೋದಾದರೆ ಗ್ರೇಸ್ ಪೀರಿಯಡ್ ಇರೋದಿಲ್ಲ. ಇಫ್ ದ ಪೀರಿಯಡ್ ಆಫ್ ದ ಬಿಲ್ ಮೆಚೂರ್ ಆನ್ ಎ ಡೇಟ್ ವಿಚ್ ಈಸ್ ನಾಟ್ ದೇರ್ ಇನ್ ದ ಮಂತ್ in question, then the due date is taken as the last date of the month. ನೋಡಿ, ಅಕಸ್ಮಾತ್ ಏನಾದರೂ ಮಂತಲ್ಲಿ ಡ್ಯೂ ಡೇಟು ಇಲ್ಲ ಅಂತ ಅಂದರೆ ಇವಾಗ ನಾವು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಇಫ್ ಎ ಬಿಲ್ ಈಸ್ ಡ್ರಾನ್ ಆನ್ 31/1/2013 and the period of the bill is 3 months, the period bill becomes payable on 30/4/2013 and after including grace days, due date is 3/5/2013. ಇಲ್ಲಿ ಏನು ಹೇಳ್ತಿದ್ದಾರೆ, 31st ಜಾನಲ್ಲಿ 31st ಬಂದಿದೆ, ಇಲ್ಲಿ ಏನು ಏಪ್ರಿಲಲ್ಲಿ ಬರೀ 30 days ಇದೆ. ಸೊ 31st ಏಪ್ರಿಲಲ್ಲಿ ಬಂದಿಲ್ಲ ಅಂಥ ಟೈಮಲ್ಲಿ ಏನು ಮಾಡ್ತೀವಿ, ಈ ಲಾಸ್ಟ್ ಡೇಟ್ ಆಫ್ ದ ಮಂತೆ 13th ಲಾಸ್ಟ್ ಡೇಟ್ ಆಫ್ ದ ಮಂತೆ ನಾವು ಡ್ಯೂ ಡೇಟ್ ಅಥವಾ ಮೆಚುರಿಟಿ ಡೇಟ್ ಅಂತ ತಗೊಳ್ತೀವಿ. ಗ್ರೇಸ್ ಡೇಸ್ ಇನ್ಕ್ಲೂಡ್ ಆದರೆ ಏನಾಗುತ್ತೆ, 3/5/2013 ಆಗುತ್ತೆ. ಇನ್ ಕೇಸ್ ಎಕ್ಸ್ಪೈರಿ ಡೇಟ್ ಆಫ್ ಬಿಲ್ ಫಾಲ್ಸ್ ಆನ್ ಹಾಲಿಡೇ ಇತ್ತು, ಇನ್ ಕೇಸ್ ಅವತ್ತು ಸಂಡೇ ಬಂತು, ದ ಬಿಲ್ ಬಿಕೇಮ್ಸ್ ಪೇಯಬಲ್ ಆನ್ ಎ ಪ್ರಿಸೀಡಿಂಗ್ ಡೇ, ಅವಾಗ ಏನಾಗುತ್ತೆ, ಸ್ಯಾಟರ್ಡೇನೆ ಬಿಲ್ಲು ಪೇ ಮಾಡಬೇಕಾಗುತ್ತೆ. ಬಟ್ ವೆನ್ ದ ಮೆಚುರಿಟಿ ಡೇಟ್ ಈಸ್ ಎ ಬ್ಯಾಂಕ್ ಹಾಲಿಡೇ ಆರ್ ಎ ಸಂಡೇ ಆ್ಯಂಡ್ ದ ಸೆಕೆಂಡ್ ಡೇ ಆಫ್ ಗ್ರೇಸ್ ಈಸ್ ಆಲ್ಸೋ ಹಾಲಿಡೇ, ದ ಬಿಲ್ ಈಸ್ ಪೇಯಬಲ್ ಆನ್ ದ ನೆಕ್ಸ್ಟ್ ವರ್ಕಿಂಗ್ ಡೇ. ಫಾಲ್ಸ್ ಆನ್ ಹಾಲಿಡೇ ಅಂತ ಅಂದರೆ ಇಲ್ಲಿ ನಾನು ಸಂಡೇ ಅಂತ ಹೇಳಿದೆ. ಇನ್ ಕೇಸ್ ಏನಾದರೂ ಪಬ್ಲಿಕ್ ಹಾಲಿಡೇಸ್, ಫೆಸ್ಟಿವಲ್ಸ್, ಇನ್ ಕೇಸ್ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಆ ಥರ ಏನಾದರೂ ಬಂದರೆ ಅವಾಗೂ ಬ್ಯಾಂಕ್ ಹಾಲಿಡೇ ಆ ಥರ ಎಲ್ಲ ಇರುತ್ತೆ. ಸೊ ಅಂಥ ಟೈಮಲ್ಲಿ ಅದು ಪ್ರಿಸೀಡಿಂಗ್ ಡೇ ಅಂದರೆ ಹಿಂದಿನ ದಿನ ಪೇ ಮಾಡಬೇಕಾಗುತ್ತೆ. ಅಕಸ್ಮಾತ್ ಮೆಚುರಿಟಿ ಡೇಟ್ ಏನಾದ್ರೂ ಇಲ್ಲಿ ಬ್ಯಾಂಕ್ ಹಾಲಿಡೇ ಸಂಡೇ ಅಥವಾ ಸೆಕೆಂಡ್ ಡೇ ಆಫ್ ಗ್ರೇಸ್ ಇಸ್ ಆಲ್ಸೋ ಹಾಲಿಡೇ ಬಂದರೆ ಆಗ ನೆಕ್ಸ್ಟ್ ವರ್ಕಿಂಗ್ ಡೇ ಪೇ ಮಾಡಬೇಕಾಗುತ್ತೆ. ದ ಟೆನ್ಯೂರ್ ಆಫ್ ದ ಬಿಲ್ ಕೆನ್ ಬಿ ಎಕ್ಸ್ಪೈರ್ಡ್ ಇನ್ ಮಂತ್ಸ್ ಆರ್ ಇನ್ ಡೇಸ್. ದ ಡ್ಯೂ ಡೇಟ್ ಆಫ್ ದ ಬಿಲ್ ಶುಡ್ ಬಿ ಕಂಪ್ಯೂಟೆಡ್ ಕನ್ಸಿಡರಿಂಗ್ ದಿಸ್ ಫ್ಯಾಕ್ಟ್ ಇನ್ ಮೈಂಡ್. ಏನ್ಸ್ ಇಫ್ ಎಸ್ draw bill on A on 31/1/2013 of 1 month, the maturity date of the bill is computed as follows. ನೋಡಿ, ಫಸ್ಟು 1 month ಕೊಟ್ಟಿರ್ತಾರೆ ನಮಗೆ ಟೈಮು. ಆಗೇನಾಗುತ್ತೆ, 31/1/2013 ಅಂದರೆ 28/2/2013 ಏನಂದರೆ ಫೆಬ್ರವರಿ ಬರೀ 28 days 2013. ಇನ್ ಕೇಸ್ ಲೀಪ್ ಇಯರ್ ಆಗಿದ್ರೆ 29 ಬರ್ತಿತ್ತು. ಪ್ಲಸ್ 3 days ಗ್ರೇಸ್ ಮಾಡಿದರೆ 3/3/2013 ಆಗುತ್ತೆ. ಇಫ್ ದ ಟೆನ್ಯೂರ್ ಆಫ್ ದ ಬಿಲ್ ಈಸ್ 30 days, ದ ಎಕ್ಸ್ಪೈರಿ ಡೇಟ್ ಆಫ್ ದ ಬಿಲ್ ಈಸ್ ಕಂಪ್ಯೂಟೆಡ್ ಆಸ್ ಫಾರ್ 31/2013 ಪ್ಲಸ್ 30 days, ಸೆಕೆಂಡ್ 3/2013 ಪ್ಲಸ್ 3 days ಆದರೆ 5/3/2013 ಆಗುತ್ತೆ. ಟೆನ್ಯೂರ್ ಆಫ್ 1 month ಆ್ಯಂಡ್ 30 days ಆರ್ ಡಿಫ್ರೆಂಟ್. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದರೆ 1 month ಟೈಮ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. 31/1/2013 ಜನವರಿ 1 month ಟೈಮ್ ಕೊಟ್ಟಿದ್ದೀನಿ ಅಂತ ಅಂದರೆ ನೆಕ್ಸ್ಟ್ ಫೆಬ್ರವರಿ ಮಂತಲ್ಲಿ ಪೇ ಮಾಡಬೇಕು. ಫೆಬ್ರವರಿ ಮಂತಲ್ಲಿ ಬರೀ 28 days ಇರುತ್ತೆ. 1 month ಅಂದರೆ 30 days ಬರಲ್ಲ, 28 days ಬರುತ್ತಲ್ವಾ. 1 month ಅಂತ ಕೊಟ್ಟಿದ್ದಾರೆ. ಸೊ 28 days 2013 3 days ಅದೇ 3/3/2013. ಇಲ್ಲೇ ನೀವು ರೆಸ್ಪೆಕ್ಟ್ ಆಗಿ 30 days ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗೇನಾಗುತ್ತೆ, ಸೆಕೆಂಡ್ 3/2013 ಆಗುತ್ತೆ, ನೆಕ್ಸ್ಟ್ 5/3/2013
2013 ಆಗುತ್ತೆ ಗ್ರೇಸ್ ಡೇಸ್ ಸೇರಿದ್ರೆ. ಸೊ ಅದೇ ಡಿಫರೆನ್ಸ್ ಇಲ್ಲಿ. ಅಕ್ಸೆಪ್ಟೆನ್ಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ವೆನ್ ದ ಡ್ರಾಯಿ ಪುಟ್ಸ್ ದಿ ಸಿಗ್ನೇಚರ್ ಅಕ್ರಾಸ್ ದ ಫೇಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ವಿತ್ ಆರ್ ವಿತೌಟ್ ದ ವರ್ಡ್ಸ್ ಅಕ್ಸೆಪ್ಟೆಡ್ ಇಟ್ ಈಸ್ ಕಾಲ್ಡ್ ಅಕ್ಸೆಪ್ಟೆನ್ಸ್. ಡ್ರಾಯಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಮೇಲೆ ಸಿಗ್ನೇಚರ್ ಮಾಡಿದರೆ ಅಕ್ಸೆಪ್ಟೆಡ್ ಅಂತ ಬರೆದ್ರು ಬರಿಬೋದು, ಬಿಟ್ಟರು ಬಿಡ್ಬೋದು. ಸಿಗ್ನೇಚರ್ ಮಾಡಿದರೆ ಅಕ್ಸೆಪ್ಟೆನ್ಸ್ ಅಂತ. ಎ ಬಿಲ್ ಎಕ್ಸೆಪ್ಟ್ ಇನ್ ಸರ್ಟೈನ್ ಸ್ಪೆಷಲ್ ಕೇಸಸ್ ರಿಕ್ವೈರ್ಸ್ ಅಕ್ಸೆಪ್ಟೆನ್ಸ್, ಅದರ್ವೈಸ್ ದ ಲಯಬಿಲಿಟಿ ಆಫ್ ದ ಡ್ರಾಯಿ ಕೆನಾಟ್ ಬಿ ಎಸ್ಟಾಬ್ಲಿಷ್ಡ್ ದೇರ್ ಆನ್. ಅಂತ ಅಂದರೆ ಸಿಗ್ನೇಚರ್ ಇರಲೇಬೇಕು, ಇಲ್ಲ ಅಂತ ಅಂದರೆ ಲಯಬಿಲಿಟಿ ಆಫ್ ದ ಡ್ರಾಯಿ ಕೆನಾಟ್ ಬಿ ಎಸ್ಟಾಬ್ಲಿಷ್ಡ್ ದೇರ್ ಆನ್. ಸಿಗ್ನೇಚರ್ ಇರಲಿಲ್ಲ ಅಂತ ಅಂದರೆ ಡ್ರಾಯಿನ ಅಕ್ಸೆಪ್ಟ್ ಅಂತ ಅಂದರೆ ಡ್ರಾಯಿ ಅಕ್ಸೆಪ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಆಗಲ್ಲ. ಅಕ್ಸೆಪ್ಟೆನ್ಸ್ ಮೇ ಬಿ ಜನರಲ್ ಆರ್ ಕ್ವಾಲಿಫೈಡ್. ವೆನ್ ದ ಡ್ರಾಯಿ ಅಕ್ಸೆಪ್ಟ್ ಲಯಬಿಲಿಟಿ ಟು ಪೇ ದ ಅಮೌಂಟ್ ಮೆನ್ಷನ್ಡ್ ಇನ್ ದ ಬಿಲ್ ಇನ್ ಫುಲ್ ವಿತೌಟ್ ಎನಿ ಕಂಡೀಷನ್ ಆರ್ ಲಿಮಿಟೇಷನ್ ಇಟ್ ಈಸ್ ಎ ಕೇಸ್ ಆಫ್ ಜನರಲ್ ಅಕ್ಸೆಪ್ಟೆನ್ಸ್. ವೆನ್ ದ ಡ್ರಾಯಿ ಅಕ್ಸೆಪ್ಟ್ ಸಬ್ಜೆಕ್ಟ್ ಟು ಸಮ್ ಕ್ವಾಲಿಫಿಕೇಶನ್ ಆಸ್ ಎ ರಿಗಾರ್ಡ್ಸ್ ಅಮೌಂಟ್, ಟೆನೋರ್, ಡೊಮಿಸೈಲ್ ಎಕ್ಸೆಟ್ರಾ ಇಟ್ ಈಸ್ ಎ ಕೇಸ್ ಆಫ್ ಕ್ವಾಲಿಫೈಡ್ ಅಕ್ಸೆಪ್ಟೆನ್ಸ್. ಅಂದರೆ ಜನರಲ್ ಅಕ್ಸೆಪ್ಟೆನ್ಸ್ ಅಂತ ಅಂದರೆ ಮಾಮೂಲಿ ಅವ್ನ ಲಯಾಬಿಲಿಟಿನ ಅಕ್ಸೆಪ್ಟ್ ಮಾಡ್ತಾನೆ. ನಾನಿಲ್ಲಿ ಬಿಲ್ಲಲ್ಲಿರೋ ಅಮೌಂಟು ನಾನು ಅಕ್ಸೆಪ್ಟ್ ಮಾಡ್ತೀನಿ, ಯಾವುದೇ ಕಂಡೀಷನ್ ಮಾಡೋದಿಲ್ಲ. ಅವನು ಮಾಮೂಲಿಯಾಗಿ ಅಕ್ಸೆಪ್ಟ್ ಮಾಡ್ತಾನೆ. ಇನ್ ಕೇಸ್ ಕ್ವಾಲಿಫೈಡ್ ಆದರೆ ಕೆಲವು ಕಂಡೀಷನ್ ಮಾಡ್ತಾನೆ. ಏನಂತ ಅಂದರೆ ಟೆನೋರು, ಟೈಮಿಂದಾಗಲಿ, ಮತ್ತು ಡೊಮಿಸೈಲ್ ಅಂತ ಅಂದರೆ ಪ್ಲೇಸು ಮತ್ತು ಟೆನೋರ್ ಬಗ್ಗೆ ಕೆಲವು ಕಂಡೀಷನ್ ಮಾಡ್ತಾನೆ. ಅದನ್ನು ಕ್ವಾಲಿಫೈಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು ಡಿಸ್ಕೌಂಟಿಂಗ್ ಎ ಬಿಲ್. ಇಫ್ ದ ಹೋಲ್ಡರ್ ಆಫ್ ಎ ಬಿಲ್ ವಾಂಟ್ಸ್ ಟು ಗೆಟ್ ದ ಮನಿ ಆಫ್ ದ ಬಿಲ್ ಬಿಫೋರ್ ಇಟ್ಸ್ ಡ್ಯೂ ಡೇಟ್ ಈ ಕ್ಯಾನ್ ಡೂ ಸೋ ಬೈ ಸೆಲ್ಲಿಂಗ್ ದ ಬಿಲ್ ಟು ಎ ಬ್ಯಾಂಕ್ ಆರ್ ಎ ಡಿಸ್ಕೌಂಟಿಂಗ್ ಹೌಸ್ ಹೂ ಈಸ್ ಕನ್ಸಿಡರೇಷನ್ ಆಫ್ ಎ ಚಾರ್ಜ್ ಕಾಲ್ಡ್ ಡಿಸ್ಕೌಂಟ್. ಅಂದರೆ ಏನಿವಾಗ ಬಿಲ್ ಹೋಲ್ಡರ್ ಆಫ್ ದ ಬಿಲ್ ಅಂತ ಅಂದರೆ ಈಗ ದುಡ್ಡು ಬೇಕಾಗಿರುತ್ತೆ ಬೈಯರ್ಗಾಗಲಿ ಸೆಲ್ಲರ್ಗಾಗಲಿ. ಇಲ್ಲಿ ಹೋಲ್ಡರ್ ಆಫ್ ದ ಬಿಲ್ ಯಾರು? ಡ್ರಾಯರೇ ಅಕಸ್ಮಾತ್ ಬಿಲ್ನ ಡ್ರಾ ಮಾಡಿಬಿಟ್ಟು ಅಕ್ಸೆಪ್ಟೆನ್ಸ್ ಆದಮೇಲೆ ಅವನ ಹತ್ರನೇ ಇಟ್ಕೊಂಡಿರ್ತಾನೆ. ಅವನಿಗೆ ಏನೋ ಅವಶ್ಯಕತೆ ಬಂತು ದುಡ್ಡಿಂದು. ಸೊ ಅವನೇನು ಮಾಡ್ತಾನೆ, ಬ್ಯಾಂಕಿಗೆ ಹೋಗ್ತಾನೆ, ಬ್ಯಾಂಕಲ್ಲಿ ಬಿಲ್ನ ಕೇಳ್ತಾನೆ ಡಿಸ್ಕೌಂಟ್ ಮಾಡೋಕ್ಕೆ, ಡಿಸ್ಕೌಂಟ್ ಮಾಡೋಕ್ಕೆ ಅಂತಂದರೆ ಸೆಲ್ ಮಾಡ್ತಾನೆ. ನೋಡಿ, ಬ್ಯಾಂಕ್ಗೆ ಸೆಲ್ ಮಾಡ್ತಾನೆ. ಸೊ ಅವನು ವಿತಿನ್ ಟೈಮಲ್ಲಿ ಅಂತ ಅಂದರೆ ಇಷ್ಟು 2 ಮಂತ್ಸ್ಗಿನ್ನ ಬಿಫೋರ್ 1.5 ಮಂತ್ಸ್ಗೆ ಅವನಿಗೆ ದುಡ್ಡು ಅವಶ್ಯಕತೆ ಬರುತ್ತೆ. ಆವಾಗಲೇ ಅವನೇನಾದರೂ ಬ್ಯಾಂಕಿಗೆ ಹೋಗಿ ನನಗೆ ದುಡ್ಡು ಬೇಕು ಅಂತ ಕೇಳಿದಾಗ ಬ್ಯಾಂಕ್ ಏನು ಮಾಡುತ್ತೆ, ಸ್ವಲ್ಪ ಇವಾಗ ಹೇಳ್ಬೇಕು ಅಂತ ಅಂದರೆ 200 ರೂಪೀಸ್ ದುಡ್ಡು ಬಿಲ್ ಆದರೆ ಬ್ಯಾಂಕ್ ಏನು ಮಾಡುತ್ತೆ, 190 ರೂಪೀಸು ಮಾತ್ರ ಅವನಿಗೆ ದುಡ್ಡು ಕೊಡುತ್ತೆ. 10 ರೂಪೀಸ್ ಏನು ಡಿಸ್ಕೌಂಟ್ ಅದು. ಸೊ ಟೈಮ್ಗಿನ್ನ ಮುಂಚೆ ಅವನು ಬಿಲ್ನ ಅವನಿಗೆ ದುಡ್ಡು ಬೇಕಾಗಿದ್ದರಿಂದ ಬಿಲ್ನ ಡ್ರಾ ಮಾಡ್ಕೊಳಕ್ಕೆ ನೋಡಿದ್ರಿಂದ ಡ್ಯೂ ಡೇಟ್ಗಿಂತ ಮುಂಚೆ 10 ರೂಪೀಸ್ ಏನದು ಡಿಸ್ಕೌಂಟ್ ಆಗುತ್ತೆ. ಅದನ್ನು ಡಿಸ್ಕೌಂಟ್ ಅಂತ ಹೇಳ್ತಾರೆ. ಅವನಿಗೆ ಟೈಮ್ಗಿಂತ ಮುಂಚೆ ಬೇಕಾಗುತ್ತೆ. ಸೊ ಪ್ರೊವೈಡ್ಸ್ ಹಿಮ್ ವಿತ್ ರೆಡಿ ಕ್ಯಾಶ್. ದಿಸ್ ಈಸ್ ನೌನ್ ಆಸ್ ಎ ಡಿಸ್ಕೌಂಟಿಂಗ್ ದ ಬಿಲ್. ಡಿಸ್ಕೌಂಟ್ ಚಾರ್ಜ್ಡ್ ಬೈ ದ ಬ್ಯಾಂಕ್ is the interest at certain rate % per annum on the amount of a bill for its unexpired period. That is the period from the date of discounting up to the date of maturity. This amount has no connection with a cash discount and must not be confused therewith. ಅಂತ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ, ಈ 10 ರೂಪೀಸ್ ಡಿಸ್ಕೌಂಟ್ ಅಂತ ಅಂದರೆ ಇಂಟ್ರೆಸ್ಟ್. ಇವಾಗ ಹೇಳಿದೆ 2 ಮಂತ್ಸ್ ಟೈಮ್ ಇರುತ್ತೆ. ಈ 1.5 ಮಂತಲ್ಲೇ ಅವನು ದುಡ್ಡನ್ನ ಮನಿ ಬೇಕಾಗಿರುತ್ತೆ. ಬಿಟ್ವೀನ್ 15 ಡೇಸ್ ಇರುತ್ತಲ್ಲ, ಅದಕ್ಕೆ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಈ ಡಿಸ್ಕೌಂಟನ್ನು ತಗೊತಾರೆ. ನೋಡಿ, ಇಲ್ಲಿ ಅದೇ ಹೇಳಿರೋದು. date of discounting up to the date of maturity. The period from the date of discounting up to the date of maturity ಇರುತ್ತಲ್ಲ, ಆ ಅನ್ಎಕ್ಸ್ಪೈರ್ಡ್ ಪೀರಿಯಡಿಗೆ ಅವರು ಡಿಸ್ಕೌಂಟ್ನ ಚಾರ್ಜ್ ಮಾಡ್ತಾರೆ, ಅಂದರೆ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ಸೊ ಅದೇ ಡಿಸ್ಕೌಂಟಿಂಗ್ ಆಫ್ ಬಿಲ್ ಅಂತ ಹೇಳ್ಬಿಟ್ಟು ಹೇಳಿರೋದು. Dishonor of bill. Dishonor of a bill means that acceptor refuses to honor his commitment and due date. For this, payment of the bill or presentation does not take place. At the time of a dishonor of a bill, original relationship between the parties is restored. That is, the drawee again became the debtor of the drawer in these books, and drawer is treated then as a creditor in the books of drawee. Moreover, the drawer becomes liable here to compensate the bank if the bill is not retained by the drawer till date of maturity. ದ ಮ್ಯಾಟರ್ ಆಫ್ ಎಂಡ್ರೋಸಿ ಆಲ್ಸೋ. ಏನು ಹೇಳ್ತಿದ್ದಾರೆ ಇಲ್ಲಿ ಬಿಲ್ಲು ಅಂತ ಅಂದರೆ, ಇಲ್ಲಿ ಡ್ರಾಯರು ಬಿಲ್ನ ಡ್ರಾ ಮಾಡಿರ್ತಾನೆ ಡ್ರಾಯಿ ಮೇಲೆ. ಸೊ ಆ ಟೈಮಲ್ಲಿ ಡ್ರಾಯಿ ಏನು ಮಾಡ್ತಾನೆ, ಇನ್ನು ಪೇಮೆಂಟ್ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಅವನು ಬ್ಯಾಂಕ್ ಹತ್ರ ಹೋದ್ರೂ ಅಷ್ಟೇ ಡ್ರಾಯಿ ಅಕೌಂಟಲ್ಲಿ ದುಡ್ಡಿರಲ್ಲ. ಆ ದುಡ್ಡಿಲ್ದಾಗ ಏನಾಗುತ್ತೆ, ಬಿಲ್ಲು ಡಿಸ್ಆನರ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ಡಿಸ್ಆನರ್ ಆದಾಗ
ಆ ಬಿಲ್ನ ಡಿಸಾನರ್ ಆಫ್ ಬಿಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ಡಿಸಾನರ್ ಆಫ್ ದ ಬಿಲ್ಲು ಡಿಸಾನರ್ ಆದಾಗೂ ಅಷ್ಟೇ ಪಾರ್ಟೀಸ್ ರಿಲೇಶನ್ಶಿಪ್ ಏನು ಚೇಂಜ್ ಆಗಲ್ಲ. ಡ್ರಾಯರ್ ಆಗೇ ಇರ್ತಾನೆ ಇನ್ ದ ಬುಕ್ಸ್ ಆಫ್ ಡ್ರಾಯಿ. ಅದೇ ಥರ ಡ್ರಾಯಿ ಆಗೇ ಇರ್ತಾನೆ ಇನ್ ದ ಬುಕ್ಸ್ ಆಫ್ ಡ್ರಾಯರ್. ಅಂತ ಅಂದರೆ ಡ್ರಾಯರ್ ಇಸ್ ದ ಕ್ರೆಡಿಟರ್, ಡ್ರಾ ಇಸ್ ದ ಡೆಟರ್, ಅದೇ ಥರ ಇರುತ್ತೆ. ಇನ್ ಕೇಸ್ ಬಿಲ್ ಎಂಡ್ರೋಸ್ ಮಾಡಿದರೆ ಅವನಿಗೂ ಅಷ್ಟೇ ಡೇಟ್ ಆಫ್ ಮೆಚುರಿಟಿವರೆಗೂ ಅವ್ನು ಎಂಡ್ರೋಸಿ ಆಗೇ ಇರ್ತಾನೆ. ಟು ಪ್ರೊವೈಡ್ ಎ ಲೀಗಲ್ ಎವಿಡೆನ್ಸ್ ಆಫ್ ಡಿಸಾನರ್, ದ ಫ್ಯಾಕ್ಟ್ ಆಫ್ ಡಿಸಾನರ್ ಇಸ್ ಟು ಬಿ ನೋಟೆಡ್ ಆನ್ ದ ಬಿಲ್ ಬೈ ನೋಟರಿ ಪಬ್ಲಿಕ್. ದ ಫ್ಯಾಕ್ಟ್ ಆಫ್ ಡಿಸಾನರ್ ವಿಚ್ ಈಸ್ ರೆಕಾರ್ಡಿಂಗ್ ಈಸ್ ಕಾಲ್ಡ್ ನೋಟಿಂಗ್ ಅಂಡ್ ದ ಅಮೌಂಟ್ ಚಾರ್ಜ್ಡ್ ಬೈ ಹಿಮ್ ಫಾರ್ ಇಸ್ ಸರ್ವೀಸಸ್ ಆರ್ ಕಾಲ್ಡ್ ನೋಟಿಂಗ್ ಚಾರ್ಜಸ್. ಏನು ಹೇಳ್ತಿದ್ದಾರೆ, ಬಿಲ್ಲು ಡಿಸಾನರ್ ಆಗಿದೆ ಅಂತ ಹೇಳೋಕ್ಕೋಸ್ಕರ ಆ ಬಿಲ್ ಮೇಲೆ ನೋಟರಿ ಪಬ್ಲಿಕ್ ಅಂತ ಹೇಳಿಬಿಟ್ಟು ಬರೀತಾರೆ. ಅದೇ ಥರ ನೆಕ್ಸ್ಟು ಯಾವ ರೀಸನ್ಗೆ ಡಿಸಾನರ್ ಆಯಿತು ಅದನ್ನು ನೋಟಿಂಗ್ ಅಂತ ಹೇಳಿಬಿಟ್ಟು ಬರೀತಾರೆ. ಆ್ಯಂಡ್ ದ ಅಮೌಂಟ್, ಆ ಬಿಲ್ ಡಿಸಾನರ್ ಆಗಿರೋದಕ್ಕೆ ಆ ಬ್ಯಾಂಕ್ ಸರ್ವಿಸ್ ಪ್ರೊವೈಡ್ ಮಾಡಿರುತ್ತಲ್ಲ ಅದಕ್ಕೋಸ್ಕರ ನೋಟಿಂಗ್ ಚಾರ್ಜಸ್ ಅಂತ ಹೇಳಿಬಿಟ್ಟು ಬ್ಯಾಂಕು ಚಾರ್ಜ್ ಮಾಡುತ್ತೆ. ನೋಟಿಂಗ್ ಅಂದರೆ ಏನಿಲ್ಲ, ಡಿಸಾನರ್ ಅಂದರೆ ಅಕೌಂಟಲ್ಲಿ ದುಡ್ಡಿರಲ್ಲ, ಅಕಸ್ಮಾತು ಸಿಗ್ನೇಚರು ಸೇಮ್ ಇರಲ್ಲ, ಅಥವಾ ಏನೋ ಪ್ರಾಬ್ಲಮ್ ಆದಾಗ ಬಿಲ್ಲು ಡಿಸಾನರ್ ಆಗುತ್ತೆ. ಅದಕ್ಕೆ ನೋಟಿಂಗ್ ಚಾರ್ಜಸ್ ಚಾರ್ಜ್ ಮಾಡುತ್ತೆ ಬ್ಯಾಂಕು. ದೀಸ್ ಚಾರ್ಜಸ್ ಆರ್ ಟು ಬಿ ಪೇಡ್ ಬೈ ದ ಹೋಲ್ಡರ್ ಆಫ್ ದ ಬಿಲ್ ಆನ್ ದ ಡೇಟ್ ಆಫ್ ದ ಡಿಫಾಲ್ಟ್. ಆಕ್ಚುಲಿ ದ ಅಕ್ಸೆಪ್ಟರ್ ಆಫ್ ದ ಬಿಲ್ ಈಸ್ ಲಯಬಲ್ ಫಾರ್ ದ ಡಿಸಾನರ್. ದ ನೋಟಿಂಗ್ ಚಾರ್ಜಸ್ ಪೇಡ್ ಬೈ ದ ಹೋಲ್ಡರ್ ಆರ್ ಟು ಬಿ ರಿಯಂಬರ್ಸ್ ಬೈ ದ ಅಕ್ಸೆಪ್ಟರ್. ಇಲ್ಲಿ ಏನು ಹೇಳಿದರೆ, ಹೋಲ್ಡರ್ ಆಫ್ ದ ಬಿಲ್ನೇ ಪೇ ಮಾಡಬೇಕು ನೋಟಿಂಗ್ ಚಾರ್ಜಸ್. ಅವತ್ತಿನ ದಿನ ಬಿಲ್ ಯಾರು ಡಿಸಾನರ್ ಯಾವಾಗ ಆಗುತ್ತೆ ಅಂತ ಅಂದರೆ ಡ್ರಾಯರು ಬ್ಯಾಂಕ್ ಹತ್ರ ಹೋದಾಗ ದುಡ್ಡು ಬೇಕು ಅಂತ ಅಂದರೆ ಡ್ರಾಯರ್ ಹತ್ರನೇ ಇರುತ್ತೆ ಅಂತ ಅಲ್ವಾ. ಇನ್ ಕೇಸ್ ಎಂಡ್ರೋಸರ್ ಹತ್ರನೂ ಇರುತ್ತೆ ಬಿಲ್ಲು. ಅಂಥ ಟೈಮಲ್ಲಿ ಅವನು ಪೇ ಮಾಡಿರ್ತಾನೆ. ಮತ್ತೆ ಬಿಲ್ ಅಕ್ಸೆಪ್ಟರ್ ಯಾರಿಲ್ಲಿ, ಡ್ರಾಯಿಯಿಂದ ಅವನು ದುಡ್ಡು ಮತ್ತೆ ರಿಟರ್ನ್ ಮಾಡ್ಕೋಬೋದು. ಸೊ ಯಾರು ಬಿಲ್ ಇರುತ್ತೋ ಆ ಟೈಮಲ್ಲಿ ಡಿಸಾನರ್ ಆಗಬೇಕಾದ್ರೆ ಅವನ ಹತ್ರ ಅವನು ದುಡ್ಡು ನೋಟಿಂಗ್ ಚಾರ್ಜಸ್ಸು ಪೇ ಮಾಡಬೇಕಾಗುತ್ತೆ. Next, renewal of bills. Sometimes the drawer of the bill is not able to meet the bill on due date. He may request the drawer to draw a new bill for the amount due. Sometimes he pay a certain amount out and accept a first bill for the balance, for which he has to pay a certain amount of interest, which is either paid in cash or included with a fresh bill. This bill is known as renewal of bills. That the amount of new bill will be the face value of the original bill ಮೈನಸ್ ಕ್ಯಾಶ್ ಪೇಮೆಂಟ್ ಇಫ್ ಎನಿ ಪ್ಲಸ್ ಇಂಟ್ರೆಸ್ಟ್ ಫಾರ್ ದ ರಿನ್ಯೂಡ್ ಪೀರಿಯಡ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ರಿನ್ಯೂವಲ್ ಆಫ್ ಬಿಲ್ಸ್. ಡ್ರಾಯರು 2 months ಟೈಮ್ ಕೊಟ್ಟಿರ್ತಾನೆ, ಅಂದರೆ 2 months ಟೈಮ್ ಕೇಳಿರ್ತಾನೆ ಡ್ರಾಯಿ. ಆ 2 monthsಲ್ಲಿ ಡ್ರಾಯಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಇನ್ಸಾಲ್ವೆಂಟ್ ಆಗ್ತಾನೆ, ಪೇ ಮಾಡೋಕ್ಕಾಗಲ್ಲ ದುಡ್ಡು. ಅಂಥ ಟೈಮಲ್ಲಿ ಏನು ಮಾಡ್ತಾನೆ ಡ್ರಾಯಿ, ನನಗಿನ್ನ 1 month ಬೇಕು, ನನಗಿನ್ನ 2 months ಬೇಕು, ಟೈಮ್ ಕೊಡು ಅಂತ ಹೇಳ್ಬಿಟ್ಟು ಬಿಲ್ಲು ರಿನ್ಯೂವಲ್ ಮಾಡ್ಕೊತಾನೆ. ಅಕಸ್ಮಾತ್ ಬಿಲ್ಲಿಂದು ಎಷ್ಟಿರುತ್ತೆ ಮನಿ, 200 rupees ಇರುತ್ತೆ. ಅಥವಾ ಅವನೇನು ಮಾಡ್ತಾನೆ, ನಾನು ಇವಾಗ 100 rupees ಪೇ ಮಾಡ್ತೀನಿ, ನೆಕ್ಸ್ಟ್ 100 rupeesನ ನನಗೆ ರಿನ್ಯೂವಲ್ ಮಾಡು ಬಿಲ್ನ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದನ್ನ ರಿನ್ಯೂವಲ್ ಆಫ್ ಬಿಲ್ಸ್ ಅಂತ ಹೇಳ್ತಾರೆ. ಆ ಬಿಲ್ ರಿನ್ಯೂವಲ್ ಮಾಡಬೇಕಾದ್ರೆ ಅದ್ರ ಜೊತೆಗೆ 100 rupees ಇರುತ್ತೆ. ಆ 100 rupeesಗೆ ಲೇಟ್ ಪೇಮೆಂಟ್ ಮಾಡೋದ್ರಿಂದ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾನೆ. ಅದನ್ನ ಹೊಸ ಬಿಲ್ ಆಗಿ ಮತ್ತೆ ಡ್ರಾ ಮಾಡ್ತಾನೆ ಡ್ರಾಯರು. ಸರ್ಟೈನ್ ಅಮೌಂಟ್ ಪೇ ಮಾಡ್ತಾನೆ, ಫಸ್ಟ್ ಬಿಲ್ನ ಅಕ್ಸೆಪ್ಟ್ ಮಾಡ್ತಾನೆ, 100 rupees ಪೇ ಮಾಡಿರ್ತಾನಲ್ಲ, ಆ 100 rupees ಪೇ ಮಾಡಿರ್ತಾನೆ ಫಸ್ಟ್ ಬಿಲ್ಲಲ್ಲಿ. ನೆಕ್ಸ್ಟ್ 100 rupeesಗೆ ಹೊಸ ಬಿಲ್ನ ಅವನು ಡ್ರಾ ಮಾಡ್ತಾನೆ ಡ್ರಾಯರು. ಆ ಡ್ರಾ ಬಿಲ್ ಅಕಸ್ಮಾತ್ ಇಂಟ್ರೆಸ್ಟ್ನ ನೋಡಿ, ಇಂಟ್ರೆಸ್ಟ್ನ ಅವನು ಕ್ಯಾಶಲ್ಲಾದರೂ ಮಾಡಲಿ ಅಥವಾ ನೆಕ್ಸ್ಟ್ ಬಿಲ್ಲಲ್ಲಿ ಇಂಟ್ರೆಸ್ಟು ಇನ್ಕ್ಲೂಡ್ ಆದರೂ ಆಗಲಿ, ಆ ಪೀರಿಯಡ್ನ ಆ ಬಿಲ್ನ ರಿನ್ಯೂವಲ್ ಆಫ್ ಬಿಲ್ ಅಂತ ಹೇಳ್ಬಿಟ್ಟು ಕರೀತಾರೆ. ನೆಕ್ಸ್ಟು ಎಷ್ಟು ಪೇಮೆಂಟ್ ಮಾಡಬೇಕಾಗಿರುತ್ತೋ ಅಷ್ಟು ಪೇಮೆಂಟ್ಗೆ, ಅಂದರೆ 100 rupeesಗೆ ಬಿಲ್ ಡ್ರಾ ಮಾಡ್ತಾನೆ, ಅದ್ರ ಜೊತೆಗೆ ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಪೀರಿಯಡ್ ಎಷ್ಟು 2 months ಆಗಿರುತ್ತೆ, ನೆಕ್ಸ್ಟ್ 1 month ಬೇಕಿರುತ್ತೆ. ಆ 1 month ಇಂದು ಇಂಟ್ರೆಸ್ಟ್ ಕೂಡ ಆ ನ್ಯೂ ಬಿಲ್ಲಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ರಿಟೈರ್ಮೆಂಟ್ ಆಫ್ ಬಿಲ್. Sometimes the drawer pays the bill before the date of maturity. Under the circumstance, the drawer allows certain amount of rebate or discount, which is calculated on certain percentage of per annum basis. The rebate is calculated from the date of payment to the date of maturity. ಅಂತ ಅಂದರೆ ಏನು ಹೇಳಿದ್ರೆ, ರಿಟೈರ್ಮೆಂಟ್ ಆಫ್ ದ ಬಿಲ್. ಸಮ್ಟೈಮ್ಸ್ ಅವನು ಡೇಟ್ ಆಫ್ ಮೆಚುರಿಟಿ ಇದ್ದಾಗ ಡ್ರಾಯಿ ಪೇ ಮಾಡ್ತಾನೆ ಡ್ರಾಯರ್ಗೆ. ಆಗ ಏನು ಮಾಡ್ತಾನೆ ಡ್ರಾಯರು ರಿಬೇಟ್ ಕೊಡ್ತಾನೆ, ಡಿಸ್ಕೌಂಟ್ ಕೊಡ್ತಾನೆ ಡ್ರಾಯಿಗೆ. ಅದನ್ನು
ರಿಟೈರ್ಮೆಂಟ್ ಟೈಮಲ್ಲಿ ಕೊಡ್ತಾನೆ. ಅದನ್ನ ಈ ರಿಬೇಟ್ ಯಾವ ಥರ ಪೇ ಮಾಡ್ತಾರೆ, ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಅಂದರೆ ಪರ್ಸೆಂಟೇಜ್ ಬೇಸಿಸಲ್ಲಿ ಪರ್ ಆ್ಯನಮ್ಗೆ ಇಷ್ಟು ಪರ್ಸೆಂಟ್ ಅಂತ ಬೇಸಿಸ್ ಮೇಲೆ ಬಿಲ್ನ ಡಿಸ್ಕೌಂಟ್ನ ಆಫರ್ ಮಾಡ್ತಾನೆ ಡ್ರಾಯರ್ಗೆ. ಈ ರಿಬೇಟ್ ಯಾವ ಥರ ನೋಡಿ, ಡೇಟ್ ಆಫ್ ಪೇಮೆಂಟಿಂದ ಡೇಟ್ ಆಫ್ ಮೆಚುರಿಟಿವರೆಗೂ ಟೈಮ್ ಇರುತ್ತಲ್ಲ, ಆ ಟೈಮಿಗೆ ರಿಬೇಟ್ನ ಆಫರ್ ಮಾಡ್ತಾನೆ ಡ್ರಾಯರು. ನೋಡಿ, ಅವನು ನಾನು ಹೇಳ್ದಂಗೆ 1/4/2010 ಇರುತ್ತೆ, ಡ್ರಾ ಮಾಡ್ತಾನೆ ಬಿಲ್ಲು. ಪೇ ಮಾಡಬೇಕಾಗಿರೋದು ಯಾವಾಗ, ನೆಕ್ಸ್ಟ್ 2 ಮಂತ್ಸಿಗೆ ಅಂತ ಅಂದರೆ 1/6/2010. ಇವನೇನು ಮಾಡ್ತಾನೆ, ಮಧ್ಯದಲ್ಲೇ ಪೇ ಮಾಡಿಬಿಡ್ತಾನೆ. ಯಾವಾಗ ಪೇ ಮಾಡ್ತಾನೆ ಅಂತ ಅಂದರೆ ನೋಡಿ 15/5/2010 ಪೇ ಮಾಡಿಬಿಡ್ತಾನೆ. ಮಧ್ಯದಲ್ಲಿ ಟೈಮ್ ಉಳಿದಿರುತ್ತಲ್ಲ ಅಂತ ಅಂದರೆ ಈ ಕಡೆ 1.5 ಮಂತು, ಈ ಕಡೆ 1.5 ಮಂತ್ ಉಳಿದಿರುತ್ತೆ. ಆ 1.5 ಮಂತ್ 15/5/2010 1/6/2010 1.5 ಮಂತ್ ಉಳಿದಿರುತ್ತಲ್ಲ, ಆ 1.5 ಮಂತ್ ಮೇಲೆ ಡ್ರಾಯರು ರಿಬೇಟ್ನ ಕೊಡ್ತಾನೆ. ಯಾರಿಗೆ, ಡ್ರಾಯಿಗೆ. ಡೇಟ್ ಆಫ್ ಮೆಚುರಿಟಿಗಿನ್ನ ಮುಂಚೆ ಪೇ ಮಾಡಿದರೆ ಅದನ್ನ ರಿಟೈರ್ಮೆಂಟ್ ಆಫ್ ಬಿಲ್. ಅಕೌಂಟಿಂಗ್ ಎಂಟ್ರೀಸ್. ಫಾರ್ ದ ಕನ್ವೀನಿಯನ್ಸ್ ಆಫ್ ಅಕೌಂಟಿಂಗ್, ಬಿಲ್ಸ್ ಆರ್ ಕ್ಲಾಸಿಫೈಡ್ ಇಂಟು ಬಿಲ್ಸ್ ರಿಸೀವಬಲ್, ಬಿಲ್ಸ್ ಪೇಯಬಲ್ಸ್. ಆಲ್ ಬಿಲ್ಸ್ ಆರ್ ಬಿಲ್ಸ್ ರಿಸೀವಬಲ್ ಟು ದೋಸ್ ಹೂ ರಿಸೀವ್ ದ ಬಿಲ್. ಬಿಲ್ಸ್ ರಿಸೀವಬಲ್ ಯಾರಿಗೆ, ಯಾರು ರಿಸೀವ್ ಮಾಡ್ಕೊತಾರೋ ಬಿಲ್ ಅವರಿಗೆ. ಬಿಲ್ಸ್ ಪೇಯಬಲ್ ಡೋಸ್ ಹೂ ಅಕ್ಸೆಪ್ಟ್ ಇಟ್. ಯಾರಿಲ್ಲ ಅಕ್ಸೆಪ್ಟ್ ಮಾಡೋದು, ಡ್ರಾಯಿ ಬಿಲ್ಸ್ನ ಅಕ್ಸೆಪ್ಟ್ ಮಾಡ್ತಾನೆ. ಡ್ರಾಯರು ಬಿಲ್ನ ಡ್ರಾ ಮಾಡ್ತಾನೆ, ರಿಸೀವ್ ಮಾಡ್ಕೊತಾನೆ. Thus, the same bill is both the bill receivable and bills payable. ಒಂದೇ ಬಿಲ್ಲು ಬೋತ್ ಬಿಲ್ ರಿಸೀವಬಲ್ ಆಗುತ್ತೆ, ಬಿಲ್ಸ್ ಪೇಯಬಲ್ ಆಗುತ್ತೆ. ಬಿಲ್ ರಿಸೀವಬಲ್ ಇನ್ ಕೇಸ್ ಆಫ್ ಡ್ರಾಯರ್, ಬಿಲ್ಸ್ ಪೇಯಬಲ್ ಇನ್ ಕೇಸ್ ಆಫ್ ಡ್ರಾಯಿ. ಹೋಲ್ಡರ್ ಆಫ್ ದ ಬಿಲ್, however, has the following 4 options available to him. He may retain the bill till the date of the maturity. ಹೋಲ್ಡರ್ ಯಾರಾದರೂ ಆಗ್ಬೋದು ಇಲ್ಲಿ. ಇನ್ ಕೇಸ್ ಡ್ರಾಯರ್ ಆಗ್ಬೋದು, ಡ್ರಾಯಿ ಆಗಿರ್ಬೋದು. ಇಮೆ ಬಿಲ್ನ ಟಿಲ್ ಡೇಟ್ ಆಫ್ ಮೆಚುರಿಟಿವರೆಗೂ ಇಟ್ಕೊಳ್ತಾನೆ. ಇಮೆ ಗೆಟ್ ದ ಬಿಲ್ ಡಿಸ್ಕೌಂಟೆಡ್, ಅಂದರೆ ಅವನಿಗೆ ಅವಶ್ಯಕತೆ ಬಂದರೆ ಮಧ್ಯದಲ್ಲಿ ದುಡ್ಡನ್ನ ತಗೊಂತಾನೆ. ಇಮೆ ಎಂಡ್ರೋಸ್ ಇಟ್ಟು ಥರ್ಡ್ ಪಾರ್ಟಿ ಇನ್ ಸೆಟಲ್ಮೆಂಟ್ ಆಫ್ ಎ ಡೆಟ್. ಇನ್ ಕೇಸ್ ಅವನು ಯಾರಿಗೋ ದುಡ್ಡು ಕೊಡಬೇಕಾಗಿರುತ್ತೆ, ಬಿಲ್ನ ಎಂಡ್ರೋಸ್ ಮಾಡ್ತಾನೆ. ಇಮೆ ಸೆಂಡ್ ಇಟ್ ಟು ದ ಬ್ಯಾಂಕರ್ ಫಾರ್ ಕಲೆಕ್ಷನ್. ಡೇಟ್ ಆಫ್ ಮೆಚುರಿಟಿ ಬಂದಾಗ ಬ್ಯಾಂಕಿಗೆ ದುಡ್ಡಿಗೆ ಕಲೆಕ್ಷನ್ಗೆ ಸೆಂಡ್ ಮಾಡ್ತಾನೆ. ಹೋಲ್ಡರ್ ಆಫ್ ದ ಬಿಲ್ಲು ಈ 4 ಕೆಲಸನೂ ಮಾಡ್ತಾನೆ. ಸೊ ಇಲ್ಲಿಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಸ್ವಲ್ಪ ಥಿಯರಿ ಮುಗೀತು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಜರ್ನಲ್ ಎಂಟ್ರೀಸು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇಲಸ್ಟ್ರೇಷನ್ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.